ಅಂದ್ರೆ ನೀವು ವೀಕ್ ಆದ ಕೂಡಲೇ ಕಾಂಗ್ರೆಸ್ ವೀಕ್ ಆಗುತ್ತೆ ಅನ್ನುವ ಅಂತ ಆ ಥರ ಭ್ರಮೆನಲ್ಲಿದ್ದಾರೆ ಅವರು. ಸಿದ್ದರಾಮಯ್ಯನವರು ವೀಕ್ ಆಗಿಬಿಟ್ರೆ, ಸಿದ್ದರಾಮಯ್ಯನವ್ರನ್ನ ಇಳಿಸ್ಬಿಟ್ರೆ ಕಾಂಗ್ರೆಸ್ ಪಕ್ಷ ಹೋಗ್ಬಿಡ್ತದೆ ಕರ್ನಾಟಕದಲ್ಲಿ ಅನ್ನೋ ಭ್ರಮೆನಲ್ಲಿದ್ದಾರೆ. 15 ಬಜೆಟ್, ಹಿಸ್ಟಾರಿಕಲ್ ಬಜೆಟ್, 1.5 ವರ್ಷದ ಈಗಿನ ನಿಮ್ಮ ಜರ್ನಿ ವಿತ್, ನೀವು ಯಾವಾಗಲೂ ಭಾಗ್ಯದಾತರು ಅಂತಾರೆ, ಎಲ್ಲ ಭಾಗ್ಯಗಳನ್ನು ಕೊಟ್ಟವರು ಸಿದ್ದರಾಮಯ್ಯನವರಂತ. ಆಲ್ಮೋಸ್ಟ್ ಎಲ್ಲ ಬಡವರ್ಗದವರು, ಅಹಿಂದ ವರ್ಗ ಎಲ್ಲ ಈಗ ಜಾತಿ ಮತ ಪಂಥ ಬಿಟ್ಟು ನಮ್ಮ CM ಅಂತ ಒಪ್ಕೊಟ್ಟಿದ್ದಾರೆ. ಈಗಿನ 1.5 ವರ್ಷ ಎಲ್ಲೋ ನೀವು ಭಾಗ್ಯಗಳನ್ನು ಜಾಸ್ತಿ ಕೊಟ್ಟು, ಈ ಗ್ಯಾರಂಟಿಗಳನ್ನು ಜಾಸ್ತಿ ಕೊಟ್ಟು, ಹಣಕಾಸಿನ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ, ಮತ್ತು ಭಾಗ್ಯಗಳು ಇನ್ನೂ ಗ್ಯಾರಂಟಿಗಳು ಕರೆಕ್ಟಾಗಿ ಡೆಲಿವರಿ ಆಗ್ತಾ ಇಲ್ಲ, ಹೆಂಗೆ ಮಾಡ್ತಾರೆ ಸಿದ್ದರಾಮಯ್ಯನವರು ಅನ್ನೋದು ಎಲ್ಲರ ಹತ್ರ ಒಂದು ಭಾವನೆ ಇದೆ. ಏನಂತೀರಿ? ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀವಿ ನಾವು. ಮೊದಲನೇ ವರ್ಷದಲ್ಲೇ ಬಜೆಟ್, ಪಾರ್ಲಿಮೆಂಟ್ ಎಲೆಕ್ಷನ್ಗಿಂತ ಮುಂಚಿತವಾಗಿ ನಾವು 1 ವರ್ಷ ತುಂಬೋದ್ರೊಳಗಡೆ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀವಿ. 52,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೇವೆ. 52,000 ಕೋಟಿ, ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಎಸ್, ವೆರಿ ಟ್ರೂ. ಬಡವ್ರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಇಷ್ಟು ಹಣನ, ಮತ್ತೆ ನೇರವಾಗಿ ಮಧ್ಯವರ್ತಿಗಳಿಲ್ದೇನೆ ಅವರ ಅಕೌಂಟಿಗೆ ವರ್ಗಾವಣೆ ಆಗುತ್ತೆ ದುಡ್ಡು. ಹೌದು, DBT ಮೂಲಕ. ನೀವು ಆಲ್ಮೋಸ್ಟ್ ಎಲ್ಲ ಆನ್ಸರ್ಗಳನ್ನು ಕೊಟ್ಬಿಟ್ಟಿದ್ರಿ. ಇವತ್ತಿಗೆ ಪಾದಯಾತ್ರೆನೂ ಮುಕ್ತಾಯವಾಗುತ್ತೆ. ಐ ಥಿಂಕ್ ನಿಮ್ಮ ಆನ್ಸರ್ ನೀವು ನಿನ್ನೆನೆ ಕೊಟ್ಬಿಟ್ಟಿದ್ರಿ, ಮೈಸೂರಲ್ಲಿ ನಿಮ್ಮ ಪ್ರೆಸ್ ಕಾನ್ಫರೆನ್ಸಲ್ಲಿ ಕೊಟ್ಬಿಟ್ಟಿದ್ರಿ. ನಾಳೆಯಿಂದ ಈಗ ಕರ್ನಾಟಕದ ಜನತೆಗೆ ಅಟ್ಲೀಸ್ಟ್ ಒನ್ಸ್ ಇಫ್ ಯು ವಾಂಟ್ ಟು ಟೆಲ್ ವಾಟ್ ಈಸ್ ಸಿದ್ದರಾಮಯ್ಯ, ನಿಮ್ಮ ಸಿದ್ದರಾಮಯ್ಯ ಏನು ಅನ್ನುವ ಸ್ವಲ್ಪ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಏನಂತ ಹೇಳ್ಬಿಡ್ತೀವಿ? ಕರ್ನಾಟಕ ಜನತೆಗೆ ಯಾವ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ ಶಾರ್ಟ್ ಆಗಿ? ಈಗಾಗಲೇ ನಿನ್ನೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ನಾಳೆನೂ ಕೊಡ್ತೀನಿ, ನಾಳಿದ್ದು ಕೊಡ್ತೀನಿ, ಮುಂದೆನೂ ಕೊಡ್ತೀನಿ. ಅದರಿಂದ ಜನರಿಗೆ ನನ್ನ ಬಗ್ಗೆ ತಿಳ್ಕೊಂಡಿರೋದ್ರಿಂದ, ಇಡೀ ರಾಜ್ಯದ ಜನರಿಗೆ ಅರ್ಥ ಆಗಿರೋದ್ರಿಂದ ನಾನು ಹೆಚ್ಚು ಎಕ್ಸ್ಪ್ಲನೇಷನ್ ಕೊಡಬೇಕಾದಂಥ ಅಗತ್ಯ ಇಲ್ಲ. ಹೆಚ್ಚು ಎಕ್ಸ್ಪ್ಲನೇಷನ್ ಕೊಡಬೇಕು. ಬಿಕಾಸ್ ಪೀಪಲ್ ನೋ ಮೀ ವೆರಿ ವೆಲ್ ಸಿನ್ಸ್ ಮೈ ಎಂಟ್ರಿ ಇನ್ ಟು ದಿ ಪಾಲಿಟಿಕ್ಸ್. ಇವತ್ತಿನವರಿಗೆ 4 ದಶಕಗಳ ಕಾಲ ನೋಡಿದ್ದಾರೆ. ಇವತ್ತು ಜನರು ನನ್ನ ಮೇಲೆ ಪ್ರೀತಿ ಅಭಿಮಾನ ಇಟ್ಕೋಬೇಕಾದ್ರೆ ಇಟ್ ಇಸ್ ನಾಟ್ ಈಜಿ. ವೆರಿ ಟ್ರೂ. 40 ವರ್ಷ ಒಬ್ಬನನ್ನು ಒಪ್ಕೊಬೇಕು ಅಂತ ಹೇಳೋದು, ಅದು ಕೂಡ ಸಾರ್ವಜನಿಕ ಜೀವನದಲ್ಲಿ ಇಟ್ ಇಸ್ ವೆರಿ ಟಫ್. ಇಟ್ಸ್ ವೆರಿ ಡಿಫಿಕಲ್ಟ್ ಪಾಲಿಟಿಕ್ಸ್ನಲ್ಲಿ. ನಾನು ಇವತ್ತು ಜನರ ಪ್ರೀತಿ ಹೆಂಗಿತ್ತು 83ರಲ್ಲಿ, ಅದಕ್ಕಿಂತ ಜಾಸ್ತಿ ಮಾಡ್ಕೊಂಡಿದ್ದೀನಿ ಹೊರತು ಕಡಿಮೆ ಆಗಿಲ್ಲ. ಸೊ ಅದರಿಂದ ಪೀಪಲ್ ನೋ ಮೀ ವೆರಿ ವೆಲ್. ಇವರು ಸುಳ್ಳು ಪಾದಯಾತ್ರೆ ಸುಳ್ಳಿನ ಆರೋಪಗಳನ್ನು ಇಟ್ಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋದು ಜನಗಳಿಗೆ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಡೆವಲಪ್ಮೆಂಟ್ ನಿಮ್ಮಿಂದ ಕರ್ನಾಟಕದ ಜನಜಾತಿ? ಈಗ ನಾವು ಏನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ, ಈಗ ಒಟ್ಟು 120 ಕೋಟಿ 160 ಕೋಟಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. 120ರಿಂದ 160 ಕೋಟಿ ಅಂತ ಮಾಡ್ತಾ ಇದ್ದೀವಿ. ಅದರಲ್ಲಿ ಹೆಚ್ಚು ಬಡವರಿಗೆ ಹೋಗ್ತಾ ಇದೆ. ಮತ್ತು ಯಾವುದೂ ಕೆಲಸಗಳನ್ನು ನಿಲ್ಲಿಸಿಲ್ಲ ನಾವು. PWD ಇರ್ಬೋದು, ಇರಿಗೇಷನ್ ಇರ್ಬೋದು, ರೂರಲ್ ಡೆವಲಪ್ಮೆಂಟ್ ಇರ್ಬೋದು, ಬೆಂಗಳೂರು ಅಭಿವೃದ್ಧಿ ಇರ್ಬೋದು, ಯಾವುದಕ್ಕೂ ಕೂಡ ನಿಲ್ಲಿಸಿಲ್ಲ ಕೆಲಸಗಳನ್ನ. ಇವನ್ನೂ ಮಾಡ್ತಾ ಇದ್ದೀವಿ, ಬಡವ್ರ ಕೆಲಸನೂ ಕೂಡ ಮಾಡ್ತಾ ಇದ್ದೀವಿ.